ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಮದುವೆಯ ನೈಟು ಹಳದಿ ಮತ್ತು ಮೆಹಂದಿ ಶಾಸ್ತ್ರ ಇರುತ್ತೆ ಮತ್ತು ಹಿರಿಯರಿಗೆ ಪೂಜೆ ಇರುತ್ತೆ. ಸೊ ಹಾಗಾಗಿ ಮದುವೆ ಮನೆ ಹತ್ರ ಹೋಗ್ತಾ ಇದ್ವಿ. ಪಾಪು ನೋಡ್ತಾ ಇದ್ದಾನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಸೊ ಮದುವೆ ಮನೆ ಹತ್ರ ಬಂದ್ವಿ. ಹೆಣ್ಣಿಗೆ ಹಳದಿದೆಲ್ಲ ರೆಡಿ ಮಾಡಿಬಿಟ್ಟು ಫೋಟೋಸ್ಗೆ ಅಂತ ಅವರು ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಅಂತ, ಹಾಗಾಗಿ ಹುಡುಗಿ ಮಾತ್ರ ರೆಡಿ ಮಾಡಿ ಒಂದು ಸ್ವಲ್ಪ ಫೋಟೋಸ್ ತೆಗೀಲಿ ಅಂತ ಅವರು ಆಚೆ ಎಲ್ಲ ಫೋಟೋ ತೆಗಿತಾ ಇದ್ದಾರೆ. ಸೊ ಹಂಗಾಗಿ ಹಳದಿ ಡ್ರೆಸ್ ಹಾಕಿದ್ದವ್ರ ಫೋಟೋಸ್ ಮಾತ್ರ ಪಿಕ್ ಮಾಡಿದ್ರು ಒಂದು. ಸೊ ಈವ್ನಿಂಗ್ ಬಂದುಬಿಟ್ಟು ಹಿರಿಯರಿಗೆ ಪೂಜೆ ಮಾಡೋದಿತ್ತು, ಹಾಗಾಗಿ ಅವ್ರಿಗೆಲ್ಲ ಹೆಡೆಲ್ಲ ಇಕ್ಕಿ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ರಲ್ಲ. ಸೊ ಅದೆಲ್ಲ ತಿಂತಾ ಇದ್ದಾರೆ, ಟೇಸ್ಟ್ ಮಾಡ್ತಾ ಇದ್ದಾರೆ ಎಡೆ ಮುಂದಿಟ್ಟಿದ್ದು ಐಟಮ್ಸ್ ಎಲ್ಲ ಹಿರಿಯರ ಪೂಜೆ ಎಲ್ಲ ಆಯಿತು. ಸೊ ಹಿರಿಯರ ಪೂಜೆ ಎಲ್ಲ ಆದಮೇಲೆ ಹಳದಿ ಶಾಸ್ತ್ರಕ್ಕೆ ಡೆಕೋರೇಷನ್ಗೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆಚೆ ಕಡೆ. ಇವಾಗ ಡೆಕೋರೇಷನ್ ಮಾಡೋರು ಬಂದಿದ್ರು ಅಂತ ಅವ್ರು ಇವಾಗ ರೆಡಿ ಮಾಡ್ತಾ ಇದ್ದರು. ಸೊ ನಾವು ಕೂಡ ಊರಲ್ಲೆಲ್ಲ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಕರಿಬೇಕಿತ್ತು, ಹಾಗಾಗಿ ನಾವೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಕರಿಯೋಕ್ಕೆ ಅಂತ ಹೋಗಿದ್ವಿ. ಸೊ ಅಲ್ಲಿಂದ ಬರೋ ಹೊತ್ತಿಗೆ ಟೈಮ್ ಆಗಿತ್ತು, ಹಾಗೆ ಒಂದು ಪಿಕ್ ತಗೊಂಡ್ವಿ. ಸೊ ಇವಾಗ ಹಳದಿಗೆ ಅಂತ ಕೂರಿಸ್ತಾ ಇದ್ದರು, ಹಳದಿ ಶಾಸ್ತ್ರ ಮಾಡೋಕ್ಕೆ ಅಂತ. ಸೊ ಸಿಸ್ಟರ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಹಳದಿ ಸ್ಯಾರಿ ಹಾಕ್ಕೊಂಡು ಎಲ್ಲೋ ಥರ ಕಾಣಿಸ್ತಾ ಇದ್ದಾರೆ. ಫ್ಯಾಮಿಲಿ ಎಲ್ಲ ಬಂದಿದ್ದರು. ಸೊ ತುಂಬಾ ಹ್ಯಾಪಿ ಮೂಮೆಂಟ್ಸ್. ಇವಾಗ ಊಟ ಎಲ್ಲ ನಡೀತಾ ಇತ್ತು. ಸೊ ಆ ಕಡೆ ಎಲ್ಲ ಊಟ ಮಾಡ್ತಾಯಿದ್ರು, ಈ ಕಡೆ ಹಳದಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾಯಿದ್ರು. ಸೊ ಅದೆಲ್ಲ ಮುಗಿದ್ಮೇಲೆ ಗಂಡಿನ ಮನೇಲಿ ಕುಕ್ಕೆ ಕಳಿಸ್ತಾರೆ ಅವರು, ಒಂದು ಹಸೆ ಹಾಕೋಕ್ಕೆ. ಸೊ ಅವರು ಕೂಡ ಇವಾಗ ತೊಗೊಬಂದರು, ತುಂಬ ಲೇಟಾಗಿ ಬಂದರು ಅನಿಸುತ್ತೆ. ಸೊ ಅವರು ಇವಾಗ ಕುಕ್ಕೆ ತೊಗೊಂಬರ್ತಾ ಇದ್ದಾರೆ. ಅವ್ರ ಕಡೆ ಒಂದು 3 ಜನ ಬಂದಿದ್ದರು. ಅವ್ರು ಬಂದುಬಿಟ್ಟು ಕುಕ್ಕೆ ಎಲ್ಲ ತೊಗೊಬಂದು ಅದರಲ್ಲಿ ಏನೇನೋ ತೊಗೊಬಂದಿರ್ತಾರೆ, ಅದು ಎಲ್ಲ ತೆಗ್ದು ಹಸೆ ಹಾಕ್ಬಿಟ್ಟು ಹೋಗ್ತಾರೆ ಅವರು. ಇವಾಗ ಕುಕ್ಕೆಗೆ ಪೂಜೆ ಮಾಡಿಬಿಟ್ಟು ಅವ್ರನ್ನ ಒಳಗಡೆ ಕರ್ಕೋಬೇಕು, ಕುಕ್ಕೆ ಇಸ್ಕೋಬೇಕು. ಹಾಗಾಗೆಲ್ಲ ಕಾಲಿಗೆಲ್ಲ ನೀರು ಹಾಕಿ ಕುಕ್ಕೆಗೆ ಊದುಗಡ್ಡಿ ಬೆಳಗ್ಬಿಟ್ಟು ಪೂಜೆ ಮಾಡಿ ಕರ್ಕೊತಾ ಇದ್ದಾರೆ. ಸೊ ಒಳಗೆ ಬಂದು ಈಗ ಹಸೆಗೆಲ್ಲ ರೆಡಿ ಮಾಡಿದ್ರಲ್ಲ, ಎಲ್ಲ ಕುತ್ಕೊಂಡು ನೋಡ್ತಾ ಇದ್ದರು. ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಹೆಣ್ಣು ಕೂರ್ಸೋಕ್ಕಿಂತ ಮುಂಚೆ ಕಳಸಕ್ಕೆ ಪೂಜೆ ಮಾಡ್ತಾರೆ, ಹಸೆ ಮನೆ ಮೇಲೆ ಕಳಸ ಇಟ್ಟು. ಸೊ ಆ ಪೂಜೆ ಮಾಡ್ತಾಯಿದ್ರು ಸಿಸ್ಟರ್ಸ್. ಈಗ ಮತ್ತೆ ಡ್ರೆಸ್ ಚೇಂಜಿಂಗ್ ಸ್ಯಾರಿ ಬೇರೆ ತಗೊಂಡು ಬಂದರು. ಸೊ ಎಲ್ಲ ನೋಡ್ತಾ ಇದ್ದಾರೆ. ಅದೆಲ್ಲ ಆಯಿತು. ಮೆಹಂದಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ನಾನು ಕೂಡ ನಮ್ಮ ದೊಡ್ಡಮ್ಮಗೆ ಮೆಹಂದಿ ಹಾಕ್ತಾ ಇದ್ದೆ, ಅವರು ಕೂಡ ಹಾಕಿಸ್ಕೊತಾ ಇದ್ದರು ತುಂಬ ಖುಷಿಯಿಂದ. ಸೊ ಎಲ್ಲ ಕೆಳಗಡೆ ಕೂತ್ಕೊಂಡು ಮೆಹಂದಿ ಮತ್ತು ನೈ ಪಾಲಿಶ್ ಎಲ್ಲ ಮಾರನೇ ದಿನಕ್ಕೆ ಪ್ರಿಪ್ರೇಷನ್ ಆಗ್ತಾಯಿದ್ರು ಅವರು. ಸೊ ಟೈಮ್ ಬೇರೆ ಆಗ್ತಾ ಬರ್ತಾ ಇತ್ತಲ್ಲ, ಹಾಗಾಗಿ ಸಿಸ್ಟರ್ಸ್ ಈಗ ಊಟ ಮಾಡ್ತಾಯಿದ್ರು. ಅವರು ತುಂಬ ಲೇಟ್ ಆಯ್ತಲ್ಲ ಅವ್ರದ್ದೆಲ್ಲ ಫಂಕ್ಷನ್ಸ್ ಮುಗಿಯೋ ಹೊತ್ತಿಗೆ. ಇವಾಗ ಚೌತಿ ಮಂತ್ರಿ ಆಗ್ತಾ ಇದೆ. ನೈಟ್ ಮುಗಿಸ್ಕೊಂಡು ಊರಿಗೆ ರಿಟರ್ನ್ ಆದ್ವಿ. ಸೊ ಮಾರ್ನಿಂಗ್ ಲಾಗು ಕೂಡ ಇದರಲ್ಲೇ ಕಂಟಿನ್ಯೂ ಆಗುತ್ತೆ. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಮುಹೂರ್ತಕ್ಕೆ ರೆಡಿ ಆಗಿಬಿಟ್ಟು ಎಲ್ಲ ಹೊರಟ್ವಿ. ಸೊ ಹೋಗ್ತಾ ಇದ್ದೀವಿ ಗಾಡಿನಲ್ಲಿ ಎಲ್ಲರೂ. ನಾನು, ನಮ್ಮ ಮನೆಯವರು, ಪಾಪು, ನಮ್ಮ ಅತ್ತಿಗೆ ಮಕ್ಕಳು, ನಮ್ಮ ದೊಡ್ಡ ಅತ್ತಿಗೆ. ಸೊ ಎಲ್ಲ ಗಾಡೀಲಿ ಹೋಗ್ತಾ ಇದ್ವಿ ಕಾರಲ್ಲಿ. ನೋಡ್ತಾ ಇದ್ದಾರೆ ನಮ್ಮ ಅತ್ತಿಗೆ ಮಕ್ಕಳೆಲ್ಲ.
ಮುಹೂರ್ತ ಮಾರ್ನಿಂಗು. ಹಾಗಾಗಿ ಯಾವ ಥರ ಪೂಜೆ ನಮ್ಮ ಸಂಪ್ರದಾಯದ ಥರ ಯಾವ ಥರ ಪೂಜೆ ಇರುತ್ತೆ ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಪೂಜೆಗೆ ಅಕ್ಕಿ ಎಲ್ಲ ಹಾಕಿಸ್ತಾರೆ ಎಲೆಯಲ್ಲಿ, ಅದನ್ನು ಹಾಕಿಸ್ತಾ ಇದ್ರು ಐನರು ಕೂಡ. ಇವಾಗ ಪೂಜೆ ಎಲ್ಲ ಆಯಿತು, ಹಾರ ಎಲ್ಲ ಹಾಕಿಸ್ತಾ ಇದ್ದಾರೆ. ಸೊ ಕೂರಿಸ್ಬಿಟ್ಟು ತಾಳಿ ಕಟ್ಟಿಸ್ತಾ ಇದ್ದಾರೆ ಇವಾಗ. ಸೊ ಫೈನಲಿ ತಾಳಿ ಎಲ್ಲ ಕಟ್ಟಿಸಾಯಿತು. ಇನ್ನು ಮುಹೂರ್ತ ಮಾಡೋದಷ್ಟೇ ಬಂದಿದ್ದ ಜನ ಎಲ್ಲ. ಸೊ ತುಂಬಾ ಜನ ಬಂದಿದ್ದರು. ಮಾರ್ನಿಂಗ್ ಮುಹೂರ್ತ ಬಂದುಬಿಟ್ಟು ಬೇಗ ಇರೋದ್ರಿಂದ ಸೊ ಫ್ಯಾಮಿಲಿ ಮಾತ್ರ ಅಷ್ಟು ಜನ ಇದ್ದರು ಅಲ್ಲಿ. ಆಮೇಲೆ ತುಂಬಾ ಜನ ಆಗಿಬಿಟ್ರು ಬರ್ತಾ. ಇವಾಗ ನನ್ನ ನಾದಿನಿ ಕೂಡ ಪನ್ವಿತನ ಎತ್ಕೊಂಡು ಹೋಗ್ಬಿಟ್ಟು ಮುಹೂರ್ತ ಮಾಡಿಸ್ತಾ ಇದ್ದಾಳೆ. ಸೊ ಇಬ್ಬರೇ ಮಾಡ್ತಾಯಿದ್ರು. ಅವನಿಗೂ ನೈಟೆಲ್ಲ ಫೀವರ್ ಇತ್ತು, ಹಾಗಾಗಿ ಸ್ವಲ್ಪ ನಾನು ವೀಡಿಯೋಸ್ ಫೋನ್ ಅಲ್ಲಿ. ಸೊ ಇವಾಗ ಹೆಣ್ಣು ಫೈನಲಿ ಕಳಿಸೋ ಮೂಮೆಂಟ್ಸ್ ಆಯಿತು. ಐ ಫೀಲ್ ವೆರಿ ಬ್ಯಾಡ್. ಈ ಮೂಮೆಂಟ್ ನೆನೆಸ್ಕೊಂಡ್ರೆ ತುಂಬಾ ಫೀಲ್ ಆಗುತ್ತೆ. ಸೊ ಎಲ್ಲ ಕಳಿಸ್ತಾಯಿದ್ರು, ತುಂಬಾ ದುಃಖದಿಂದ ಕಳಿಸೋದಾಯಿತು. ಅವರು ಸಿಸ್ಟರು ತುಂಬ ಅವ್ರು ಬಂದುಬಿಟ್ಟು ಅವ್ರ ಫಾದರು ತುಂಬಾ ಇದಾಗಿಬಿಟ್ರು ಕೂಡ. ತುಂಬ ಬೇಜಾರಾಗ್ತಾಯಿತ್ತು. ಎಷ್ಟು ಹೆಣ್ಮಕ್ಳು ಏನೇ ತವ್ರ ಮನೇಲಿ ಖುಷಿಯಾಗಿದ್ದರೂ ಕೂಡ ಈ ಮೂಮೆಂಟ್ಸ್ ಬಂದಾಗ ಎಷ್ಟು ಫೀಲ್ ಆಗುತ್ತೆ ಅಂದರೆ ಹೇಳ್ಕೊಳಕ್ಕೆ ಆಗೋದೇ ಇಲ್ಲ, ಆ ಥರ ಫೀಲ್ ಆಗುತ್ತೆ. ಸೊ ಎಲ್ಲ ತುಂಬಾ ಅಳ್ತಾಯಿದ್ರು ಫ್ಯಾಮಿಲೀಸ್ ಎಲ್ಲ. ಎಲ್ಲರ ಕಾಲಿಗೂ ಬಿದ್ದುಬಿಟ್ಟು ಆಶೀರ್ವಾದ ಪಡೆದ್ಬಿಟ್ಟು ಇವಾಗ ಹೊರಡ್ತಾ ಇದ್ದಾರೆ. ಇವರು ಕೂಡ ಅವ್ರ ಅಕ್ಕ ಯಜಮಾನ್ರು ಅವ್ರ ಭಾವ ಅವರು ತುಂಬಾ ಫೀಲ್ ಮಾಡ್ಕೊಂಡ್ರು ಪಾಪ. ವಿಡಿಯೋ ನೋಡ್ತಾ ಇದ್ದರೆ ಇವಾಗಲೂ ಕೂಡ ತುಂಬಾ ಫೀಲ್ ಆಗುತ್ತೆ ಆ ಥರ. ನಲ್ಲಿ ಚೌಟ್ರಿಂದ ಆಚೆ ಬಂದ್ವಿ. ಇವಾಗ ಹೆಣ್ಣು ಗಂಡೆಲ್ಲ ಆಚೆ ಬರ್ತಾ ಇದ್ದಾರೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರೇಜ್ ಲೈಫ್ ಸಿಸ್ಟರ್ಸ್.